ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಖಾನ್ ಅಕಾಡೆಮಿ ಅಂದರೆ ಜ್ಞಾನಸೇತುಗೆ ಯಾವ ರೀತಿ ಲಾಗಿನ್ ಆಗಿ ಕ್ಲಾಸ್ ರೂಮ್ನ ಕ್ರಿಯೇಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ನಾವು ಖಾನ್ ಅಕಾಡೆಮಿ .org ಅಂತ ಕೊಟ್ಟರೆ ಸಾಕು, ಇಂಗ್ಲೀಷಲ್ಲಿ ಬರುತ್ತೆ. KN ಅಂತ ಕೊಟ್ಟರೆ ಕನ್ನಡದಲ್ಲಿ ಬರುತ್ತೆ. ನೀವು ಕನ್ನಡದಲ್ಲಿ ಬೇಕು ಅಂದರೆ ನೀವು ಇನ್ನೊಂದು ವಿಡಿಯೋ ಇದೆ, ನನ್ನ ಪ್ರೊಫೈಲಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಸಿಗತ್ತೆ. ಇಲ್ಲಿ ನೋಡಿ ಡೈರೆಕ್ಟಾಗಿ ಬಂದಿದೆ. ನಾನು ಒಮ್ಮೆ ಲಾಗೌಟ್ ಮಾಡಿ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ಬೋದು, ನಾವು ಸೈನ್ ಅಪ್ ಅಂತ ಕೊಟ್ಟರೆ ಈ ಥರ ಇಮೇಲ್ ಬರುತ್ತೆ. ನನ್ನ ಇಮೇಲ್ ಹಾಕಿದ್ದೀನಿ ಮತ್ತು ಪಾಸ್ವರ್ಡ್ ಹಾಕಿದ್ದೀನಿ. ನೀವು ನಿಮ್ಮ ಇಮೇಲ್ ಹಾಕ್ಬಿಟ್ಟು ನೀವೇ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿದ್ರೆ ಆಯಿತು. ಕ್ರಿಯೇಟ್ ಆದಮೇಲೆ ಲಾಗಿನ್ ಕೊಡಬೇಕಾಗತ್ತೆ. ಸೊ ಪಾಸ್ವರ್ಡ್ ಇನ್ಕರೆಕ್ಟ್ ಅಂತ ಬರ್ತಾ ಇದೆ. ನಾನು ಒಂದು ಸತಿ ಚೆಕ್ ಮಾಡಿಬಿಡ್ತೀನಿ. ಓಕೆ, ನಂದು ಡೈರೆಕ್ಟು ಪಾಸ್ವರ್ಡ್ ಕೊಟ್ಟ ತಕ್ಷಣ ಅಕೌಂಟ್ ಆಗಿರೋದ್ರಿಂದ ಸೊ ಡ್ಯಾಶ್ ಬೋರ್ಡಿಗೆ ಬರ್ತಾ ಇದೆ ನೋಡಿ. ಹೆಸರು ಆಗಲೇ ನಾನು ಹೆಸರು ಆಗಲೇ ಕೊಟ್ಟಿದ್ದೀನಿ, ಅರುಣ್ ಕುಮಾರ್ ಅಂತ, ಅದಕ್ಕೆ ಬರ್ತಾ ಇದೆ. ಸ್ಕೂಲ್ ನೇಮ್ ನೋಡಿ, ಕನ್ವರ್ಟ್ ಸ್ಕೂಲ್ ಆಫ್ ಟ್ರೈನಿಂಗ್ ಅಂತ ಕೊಟ್ಟಿದ್ದೀನಿ. ನೀವು ನಿಮ್ಮ ಶಾಲೆ ಬೇಕು ಅಂದರೆ ನಿಮ್ಮ ಶಾಲೆನ ಚೇಂಜ್ ಸ್ಕೂಲಲ್ಲಿ ಮಾಡ್ಕೋಬೋದು, ಅಲ್ಲ ನಿಮಗೆ ಡೈರೆಕ್ಟ್ ಆ್ಯಡ್ ಸ್ಕೂಲ್ ಬರುತ್ತೆ, ಆ್ಯಡ್ ಸ್ಕೂಲ್ ಮಾಡ್ಕೋಬೋದು. ಸೊ ಇಲ್ಲಿ ನಾವೀಗ ಆ್ಯಡ್ ನ್ಯೂ ಕ್ಲಾಸ್ ತಗೋತಾ ಇದ್ದೀನಿ, ಯಾಕಂದರೆ ನಾವು ಇಲ್ಲಿ ಕ್ಲಾಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ನಾನು 6th ಮ್ಯಾಥ್ಸ್ _ ಮ್ಯಾಥ್ಸ್ ಟೀಚರ್ ಆಗಿರೋದ್ರಿಂದ, ಮ್ಯಾಥ್ಸ್ ಟೀಚರ್ ಇದನ್ನು ಮಾಡಬೇಕಾಗಿರೋದ್ರಿಂದ 6th ಮ್ಯಾಥ್ಸ್ ತಗೋತಾ ಇದ್ದೀನಿ. 6th ಮ್ಯಾಥ್ಸ್ 2025-26 ಬ್ಯಾಚ್ ಅಂತ ಕೂಡ ಟೈಪ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಟೈಪ್ ಮಾಡೋದ್ರಿಂದ ನಮಗೇನಾಗತ್ತೆ, ನಮ್ಮದು ಯಾವ ಬ್ಯಾಚು ಏನು ಅಂತ ಗೊತ್ತಾಗತ್ತೆ, ಯಾಕಂದರೆ ಇದು ಫ್ಯೂಚರಲ್ಲಿ ಕೂಡ ಇರೋದ್ರಿಂದ. ನಾನು ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಾವು ಕರ್ನಾಟಕ ತಗೋಬೇಕು. ನೀವು NCERT ತಗೋಬಾರ್ದು. ಇಲ್ಲಿ ನಾನು ಕರ್ನಾಟಕ KA ಮ್ಯಾಥ್ಸ್ 6ನ ತಗೋತಾ ಇದ್ದೀನಿ. ನೆಕ್ಸ್ಟ್ ಅಂತ ಕೇಳ್ತಾ ಇದೆ, ನೆಕ್ಸ್ಟ್ ತಗೊಂಡೆ. ಈಗ ನೋಡಿ ಕ್ರಿಯೇಟ್ ಯುವರ್ ಸ್ಟೂಡೆಂಟ್ಸ್ ಅಕೌಂಟ್ಸ್ ಅಂತ ಎಲ್ಲ ಬರುತ್ತೆ. ನೀವು ಇದನ್ನ ಏನು ಮಾಡಬೇಕಾಗತ್ತೆ, ಸ್ಕಿಪ್ ಮಾಡಿ. ಇದನ್ನು ಸ್ಕಿಪ್ ಮಾಡಿಬಿಟ್ಟು ಇಲ್ಲಿ ಬನ್ನಿ. ನೋಡಿ, ನಮ್ಮದು 6th ಮ್ಯಾಥ್ಸ್ ಕ್ಲಾಸ್ ರೆಡಿಯಾಗಿದೆ. ಈಗ ನಾನೇನು ಮಾಡ್ತಾ ಇದ್ದೀನಿ, ಈ 3 ಡಾಟ್ಗೆ ಬಂದ್ಬಿಟ್ಟು ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಅಂತ ಕೊಡ್ತಿದ್ದೀನಿ. ಈ ಥರ ಏನಕ್ಕೆ ಮಾಡಬೇಕಪ್ಪ ಅಂದರೆ ಅಲ್ಲಿ ಬ್ಲೂ ಲೈನ್ ಬರುತ್ತೆ. ಆ ಬ್ಲೂ ಲೈನ್ ಬಂದಾಗ ಮಾತ್ರ ನೀವು ಖಾನ್ ಅಕಾಡೆಮಿಗೆ ಜೊತೆ ಟೈಅಪ್ ಆಗಿದ್ದೀರಾ ಅಂತ. ಕ್ಲಾಸ್ 6 ಕೊಟ್ಬಿಟ್ಟು ಸೇವ್ ಕೊಡ್ತಾ ಇದ್ದೀನಿ. ಈಗ ನೀವಿಲ್ಲಿ ನೋಡ್ಬೋದು, ಬ್ಲೂ ಲೈನ್ ಬಂದಿದೆ, ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸ್ ಅಂತ. ಸೊ ಈ ರೀತಿ ಬಂದರೆ ಮಾತ್ರ ನಮಗೆ ಖಾನ್ ಅಕಾಡೆಮಿ ಜೊತೆ ಪಾರ್ಟ್ನರ್ಶಿಪ್ ಆಗಿದೆ ಅಂತ. ಇಲ್ಲಿ ನೀವು ಆ್ಯಡ್ ಸ್ಟೂಡೆಂಟ್ಸ್ ತಗೋಬಿಟ್ಟು ನೀವು ಕ್ರಿಯೇಟ್ ಯುವರ್ ಸ್ಟೂಡೆಂಟ್ಸ್ ಅಕೌಂಟಲ್ಲಿ ನೀವು ಮಕ್ಕಳ ಹೆಸರು ಟೈಪ್ ಮಾಡ್ತಾ ಹೋಗ್ಬೋದು. ಅರುಣ್ ಕುಮಾರ್, ರವಿ, ಈ ಥರ ನಿಮ್ಗೆ ಯಾರು ಬೇಕೋ ಅವ್ರ ಹೆಸರು ಹಾಕೋಬೋದು. ನೀವು ಯೂಶಲಿ ಕ್ಯಾಪ್ಸಲ್ಲೇ ಫಸ್ಟ್ ಲೆಟರ್ ಇರಲಿ. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಹಾಗೆ ಟೈಪ್ ಮಾಡಿದ್ದೀನಿ. ಇನ್ಷಿಯಲ್ಸಿಗೂ ಸ್ಪೇಸ್ ಕೊಡಿ, ಇವೆಲ್ಲ ನೋಡ್ಕೊಳ್ಳಿ, ಬೇಸಿಕ್ಕು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತೀನಿ, ಗೊತ್ತಿಲ್ಲದವ್ರು ನೋಡ್ಕೊಳ್ಳಿ. ಆ್ಯಡ್ ನ್ಯೂ ಲೈನ್ ಕೊಟ್ಟರೆ ನೀವು ಮತ್ತೊಂದಷ್ಟು ಮಕ್ಕಳನ್ನು ಸೇರಿಸ್ತಾ ಹೋಗ್ಬೋದು. ನೋಡಿ, ಅವ್ರದ್ದು ಯುನೀಕ್ ಯೂಸರ್ ನೇಮ್ ಇರುತ್ತೆ ಇಲ್ಲಿ. ನೀವು ನೆಕ್ಸ್ಟ್ ಅಂತ ಕೊಟ್ಟರೆ ಪಾಸ್ವರ್ಡ್ ಕೂಡ ನೀವು ಚೇಂಜ್ ಮಾಡ್ಬೋದು. ಇಲ್ಲಿ ನಾನು ಎಲ್ಲರಿಗೂ ಕಾನ್ವರ್ಜ್ ಅಂತಲೇ ಕೊಟ್ಟಿರ್ತೀನಿ, converge@234 ಈ ಥರ ಏನಾದರೂ ಪಾಸ್ವರ್ಡ್ನ ಕೊಡ್ಬೋದು. ಈ ಥರ ನೀವೆಲ್ಲ ಪಾಸ್ವರ್ಡ್ ಕೊಟ್ಟಾದ ಮೇಲೆ ಕ್ರಿಯೇಟ್ ಅಕೌಂಟಿಗೆ ಹೋಗಬೇಕಾಗತ್ತೆ. ಕ್ರಿಯೇಟ್ ಅಕೌಂಟಿಗೆ ಹೋದ್ಮೇಲೆ ನಿಮಗೆ ಡೌನ್ಲೋಡ್ ರಿಪೋರ್ಟ್ ಬರುತ್ತೆ ನೋಡಿ. ಡೌನ್ಲೋಡ್ CSV ಅಂತ ಮಾಡಿದರೆ ನಿಮ್ಮ ಮಕ್ಕಳದು ರಿಪೋರ್ಟ್ ಏನಿದೆ, ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಕೂಡ ಡೌನ್ಲೋಡ್ CSVಲಿ ನಿಮಗೆ ಎಕ್ಸೆಲ್ ಶೀಟು ಬರುತ್ತೆ. ಸೊ ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ನೋಡಿ. ಆವಾಗ ಡೌನ್ಲೋಡ್ ಆದಮೇಲೆ ಅಕೌಂಟ್ಸ್ ಕ್ರಿಯೇಟೆಡ್ ಅಂತ ಬರುತ್ತೆ. ಇಷ್ಟು ನೀವು ಮಾಡಿದರೆ ನಿಮ್ಮ ತರಗತಿ ರೆಡಿ ಆಗುತ್ತೆ. ಥ್ಯಾಂಕ್ ಯು.